ಸರ್ ಕೇರಳ ಚಿತ್ರರಂಗ ಕೂಡ ಲಾಸಲ್ಲಿತ್ತು, ಆದರೆ ಅವರು ಬೇಗ ಎಚ್ಚೆತ್ಕೊಂಡ್ರು. ಸೊ ಅವರು ತನ್ನದೇ ಆದಂಥ ಅಂದರೆ ಸರ್ಕಾರಕ್ಕೆ ಅವರು ಮನವಿ ಮಾಡಿಕೊಂಡು ಅಲ್ಲಿ ಏನೆಲ್ಲ ಮಾಡ್ಬೋದು ಚಿತ್ರರಂಗದ ಅಭಿವೃದ್ಧಿಗೆ ಅನ್ನೋದನ್ನೆಲ್ಲ ಅವ್ರು ಮಾಡ್ತಾ ಬಂದಿದ್ದಾರೆ. ಈಗ ಅದರಲ್ಲಿ ಸಕ್ಸಸ್ ಕೂಡ ಕಾಣ್ತಿರೋವಂಥದ್ದು. ಸೊ ನೀವು ಕೂಡ ಮೊನ್ನೆ ಅಷ್ಟೇ ಫಿಲ್ಮ್ ಚೇಂಬರಿಂದ ನೀವು ಮತ್ತು NM ಸುರೇಶ್ ಸರ್ ಎಲ್ಲರೂ ಕೂಡ ಕೇರಳಕ್ಕೆ ಹೋಗಿ ಬಂದಿರೋವಂಥದ್ದು. ಏನೆಲ್ಲ ಮಾತನಾಡಿದ್ರಿ ಸರ್? ಏನೆಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿದ್ರಿ? ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗುವಂಥದ್ದು ಏನಾದರೂ ಆಯಿತಾ ಅಲ್ಲಿ ಅಂತ? ಖಂಡಿತ ಅಮ್ಮ. ಯಾಕೆಂದರೆ ಅವ್ರ ಹತ್ರ ನಾವು ಕಳೆದ ಸತತ 6 ತಿಂಗಳುಗಳಿಂದ ನಾವು ಇಮೇಲ್ ಮೂಲಕ ಮತ್ತು ಪತ್ರ ಮತ್ತು ಫೋನ್ ಕಾಲ್ ಮೂಲಕ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ವಿ. ಮೊನ್ನೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು ಅವ್ರ ಚೇಂಬರ್ದು, ಬನ್ನಿ ಅಂದ್ಬಿಟ್ಟು ನಾವು ಒಂದು 6 ಜನ ಹೋಗಿದ್ವಿ. ಇಲ್ಲಿನ 5 ಪದಾಧಿಕಾರಿಗಳು ಮತ್ತು ಅಲ್ಲಿ ಕೋರ್ಡಿನೇಟ್ ಮಾಡಿದಂಥ ನಮ್ಮ ಟೇಶಿ ವೆಂಕಟೇಶು ಅವರು ಬಂದಿದ್ದರು, ಅವರು EC ಮೆಂಬರ್ ಅವರು ಬಂದಿದ್ದರು. ಭಾಳ ಒಳ್ಳೆ ಸ್ವಾಗತ ಸಿಕ್ತು ನಮಗೆ. ಹೋಗಿದ್ದ ದಿನ ಅವ್ರದ್ದು ಜನರಲ್ EC ಮೀಟಿಂಗ್ ಇತ್ತು. EC ಮೀಟಿಂಗಲ್ಲಿ ನಾವು ಪಾಲ್ಗೊಂಡ್ವಿ. ಸೊ ಆಮೇಲೆ ನಾವು ಅವರು ಥಿಯೇಟ್ರ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಮ್ಮ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಪಿಕ್ಚರ್ ನಡೀತಾ ಇರುತ್ತಮ್ಮ, ಇದ್ದಕ್ಕಿದ್ದಂಗೆ OTTನಲ್ಲಿ ಹಾಕ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟ್ರಿಗೂ ಜನ ಬರಲ್ಲ, ಆ ಪಿಕ್ಚರ್ ಅಲ್ಲೂ ಓಡ್ತಾ ಇರುತ್ತೆ, OTTನಲ್ಲೂ ಬರ್ತಾ ಇರುತ್ತೆ. ಅಲ್ಲಿ ಸಿಸ್ಟಮ್ ಹೇಗಿದೆ ಅಂತಂದರೆ ಅವರ ಹಂಚಿಕೆ, ಇವರು ಎಕ್ಸಿಬಿಟರ್ಸ್ ಅಸೋಸಿಯೇಷನ್ನು ಅವರ ಪ್ರೆಸಿಡೆಂಟು ಸುರೇಶ್ ಅಂತ ಮಾತಾಡಿದ್ವಿ ನಾವು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರೆ, ಅವರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಎಷ್ಟು ಸ್ಕ್ರೀನ್ ಇದೆಯೋ ಅಲ್ಲಿ ಅಡ್ವಾನ್ಸ್ ಕೊಡೋಲ್ಲ, ಏನಿಲ್ಲ, ಎಲ್ಲ ಕಂಪಲ್ಸರಿ AC ಥಿಯೇಟ್ರ್ ಮಾಡಿಬಿಟ್ಟಿದ್ದಾರೆ. ಅವರು ಕಂಪಲ್ಸರಿ AC ಥಿಯೇಟ್ರ್ ಮಾಡಿದ್ದಾರೆ. ಆಮೇಲೆ ಏಕರೂಪದ ದರ ಇಟ್ಕೊಂಡಿದ್ದಾರೆ ಅವರು. ಅವರೇನು ಹೇಳಿದ್ದು ಅಂದರೆ, ಅವರು OTTಗೆ ಹಾಕ್ತೀವಿ ಅಂತ ಇವಾಗ ರಾತ್ರಿ 9 ಗಂಟೆಗೆ ಶೋ ಆಗ್ತಾ ಇರುತ್ತೆ, ಅಥವಾ ಸಾಯಂಕಾಲ 6 ಗಂಟೆಗೆ ಶೋ ಆಗ್ತಾ ಇರುತ್ತೆ. ಅವರು OTTಗೆ ಹಾಕ್ತೀವಿ ಪಿಕ್ಚರು ಅನ್ನೋದೇನಾದರೂ ವಿಷಯ ಗೊತ್ತಾಯಿತು, ಪಬ್ಲಿಸಿಟಿ ಆಯಿತು ಅಂದ್ಕೊಳ್ಳಿ, ಇಮ್ಮಿಡಿಯೇಟ್ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಆಗ್ತಾರಂತೆ. ಈಗ ಸಪೋಸ್ 6 ಗಂಟೆ ಶೋ ಟಿಕೆಟ್ ಕೊಡ್ತಾಯಿದ್ರೆ, ಕೊಡೋದಕ್ಕೆ ಪ್ರಾರಂಭ ಆಗಬೇಕು, 1 ಅವರ್ ಟೈಮ್ ಇತ್ತು ಅಂದರೆ ಇಮ್ಮಿಡಿಯೇಟ್ 4 ಗಂಟೆ ಶೋನೇ ನಿಲ್ಲಿಸ್ಬಿಡ್ತಾರಂತೆ. ಅಷ್ಟು ಪವರ್ ಇಟ್ಕೊಂಡಿದ್ದಾರೆ ಅವರು. ನೆಕ್ಸ್ಟ್ 9 ಗಂಟೆ ಶೋಗೆ ಇಲ್ಲ, ಯಾವುದೋ ಸೆಕೆಂಡ್ ಪಿಕ್ಚರ್ನ ರನ್ ಮಾಡ್ತಾರೆ. ಇವಾಗ ಸಪೋಸ್ ಮೊನ್ನೆ ಯಾವುದು ಮಂಜುಮಲ್ ಬಾಯ್ಸೋ ಇಲ್ಲ ಆವೇಶಮು OTTಲಿ ಬರೋದಂತ ಅನೌನ್ಸ್ ಮಾಡಿದ್ರಂತೆ. ಇದು ಎಕ್ಸಿಬಿಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನನಗೆ ಹೇಳಿದ್ದು, ಇದು ಎಲ್ಲರಿಗೂ ನಮ್ಮ ಒಂದು ಕಾಮನ್ ಜಾಯಿಂಟ್ ಮೀಟಿಂಗಲ್ಲಿ ಹೇಳಿದ್ದು. ಸೊ ಸಾಯಂಕಾಲ 4 ಗಂಟೆಗೆ ಅನೌನ್ಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ 1 ಅವರಲ್ಲಿ ಡಿಸಿಷನ್ ತೊಗೊಂಡ್ರಂತೆ. ನಡೀತಾ ಇದ್ದಂಥ ಇನ್ನು ಮುಂದೆ 2 ಶೋ ಇರುತ್ತಲ್ಲ ಅವತ್ತು, ನೆಕ್ಸ್ಟ್ ಡೇ ಅಲ್ಲ ಅವತ್ತಿನ ಶೋನೇ ಟರ್ಮಿನೇಟ್ ಮಾಡಿದ್ರಂತ ಅವರು. ಯಾವ ಸ್ಕ್ರೀನಲ್ಲೂ ಆವೇಶಂ ಪಿಕ್ಚರು ಸಕ್ಸಸ್ಫುಲ್ಲಾಗಿ ಓಡ್ತಾ ಇದ್ದರು, ಮಧ್ಯಾಹ್ನ ಹೌಸ್ಫುಲ್ ಆಗಿದ್ದರು, ಸಾಯಂಕಾಲ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ಟರ್ಮಿನೇಟ್ ಮಾಡಿದ್ದಾರೆ ಪಿಕ್ಚರು. ಅವರು ಬೇರೆ ಯಾವುದೋ ಹಳೆ ಪಿಕ್ಚರ್ ಹಾಕಿ ಓಡಿಸಿದ್ದಾರೆ. ಯೂನಿಟಿ ನಮ್ಮಲ್ಲಿ ಬರಬೇಕು. ಇಲ್ಲ ಒಂದು ತಿಂಗಳು ನಾವು ಬರ್ತೀವಿ ಅಂತ ಅನೌನ್ಸ್ಮೆಂಟ್ ಡೇಟ್ ಕೊಡಬೇಕು. ಅವ್ರು ಡೇಟ್ ಕೊಡೋದು ಬಂತೆ, ಇಮ್ಮಿಡಿಯೇಟ್ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಟರ್ಮಿನೇಟ್ ಆದರೆ ಆ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗು ನಮ್ಮಲ್ಲಿ ಬರಲೇಬೇಕು. ನಮ್ಮಲ್ಲಿ ಅದು ಬಂದರೆ ಭಾಳ ಚೆನ್ನಾಗಿರುತ್ತೆ. ಅಲ್ಲಿ ಪರ್ಸಂಟೇಜ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದೀವಿ, ಮತ್ತು ಸರ್ಕಾರದಿಂದ OTT ಆಗಿದೆ ಅಲ್ಲಿ. ಆ OTTನೂ ನಾವು ಸರ್ಕಾರದಲ್ಲಿ ಮಾತಾಡಿದ್ದೀವಿ. ಈಗ ಆ OTTಗೆ ಅಷ್ಟೊಂದು ಹೆಲ್ಪ್ ಆಗಿಲ್ಲ ಅಲ್ಲಿ, ಯಾಕೆಂತಂದರೆ ಆ OTTನಲ್ಲಿ ಅವರು ಅಲ್ಲಿನ ಅವಾರ್ಡ್ ಪಿಕ್ಚರ್ಗಳು ಮಾತ್ರ ಬರ್ತಾ ಇದೆಯಂತೆ, ಇನ್ನೂ ಕಮರ್ಷಿಯಲ್ ಪಿಕ್ಚರ್ಗಳು ಬರ್ತಾ ಇಲ್ಲ. ಮತ್ತು ಅಲ್ಲಿ ನಮಗೆ ಸುಳ್ಳು ಭ್ರಮೆಗಳೆಲ್ಲ ಬಂದಿತ್ತು ನ್ಯೂಸು. ಅಲ್ಲಿ ಕಲಾವಿದರು ಅವರು ಪರ್ಸಂಟೇಜು ರೆಮ್ಯುನರೇಷನ್ ತೊಗೊಳ್ದೆ ಏನು ಸಿನಿಮಾ ಮಾಡ್ತಾರೆ, ಅದೆಲ್ಲ ಸುಳ್ಳು. ಈವನ್ ಬಿಕಮಿಂಗ್ಗೆ ಪೃಥ್ವಿರಾಜ್ 20 ಕೋಟಿ 30 ಕೋಟಿವರೆಗೂ ರೆಮ್ಯುನರೇಷನ್ ತೊಗೊಳೋರ್ಗೂ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಫಹಾದ್ ಫಾಸಿಲ್ ರೆಮ್ಯುನರೇಷನ್ 18 ಕೋಟಿನೋ 20 ಕೋಟಿನೋ ಅಂತ ಇವತ್ತು. ಸೊ ಪ್ರತಿಯೊಬ್ಬರು ಅವರ ರೆಮ್ಯುನರೇಷನ್ ಫಿಕ್ಸ್ ಮಾಡ್ಕೊಳ್ತಾರಂತೆ, ಅದ್ರ ಮೇಲೆ ಪರ್ಸೆಂಟೇಜು ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ತಾರಂತೆ. ಯಾರೂ ಫ್ರೀಯಾಗಿ ಮಾಡಲ್ವಂತ ಅಲ್ಲೂ ಕಲಾವಿದರು. ಸೊ ನಮ್ಮ ಇಲ್ಲಿನ ಪರಿಸ್ಥಿತಿ ಏನಿದೆಯೋ ಅಲ್ಲೂ ಅದೇ ಪರಿಸ್ಥಿತಿ ಇದೆ. ಅಲ್ಲಿ ಎಲ್ಲರೂ ಹೇಳಿಬಿಟ್ರು, ಏನಾಗಿದೆ ಈಗ ಮಮ್ಮೂಟಿ ಅವ್ರ ಫ್ಯಾಮಿಲಿನಲ್ಲೇ 2 ಪ್ರೊಡಕ್ಷನ್ ಹೌಸಸ್ ಇದೆ, ಒಂದು ಮಮ್ಮೂಟಿದೊಂದು, ಒಂದು ದುಲ್ಹರ್ ಸಮಾನ್ದು. ಅದೇ ಥರ ಪೃಥ್ವಿರಾಜ್ ಚೌಹಾಣ್ ಅವಂದು ಇದೆ, ಪೃಥ್ವಿರಾಜ್ ಚೌಹಾಣ್ ಅಂತ ಪೃಥ್ವಿರಾಜ್ ಸುಕುಮಾರನ್ ಅವ್ರದ್ದು ಇದೆ, ಮೋಹನ್ ಲಾಲ್ದಿದೆ. ಆ ಥರ ಪ್ರತಿಯೊಬ್ಬ ಹೀರೋಗಳದ್ದು ಅಲ್ಲಿ ಕಲಾವಿದರದ್ದು ಪ್ರೊಡಕ್ಷನ್ ಹೌಸ್ ಇದೆ. ಅವರವರೇ ಸಿನಿಮಾ ಮಾಡ್ಕೊಳ್ತಾ ಇದ್ದಾರೆ. ಯಾರು ದೊಡ್ಡ ಕಂಪ್ನಿ ಬಂತು ಅಂದರೆ ಅವ್ರು ಸೋಲೋ ಡೇಟ್ ಕೊಡೋಲ್ಲ, ಅವ್ರ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೋಬೇಕು, ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಪ್ಕೋಬೇಕು. ಸೊ ಈ ಥರ ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಇದೆ. ಅದು ಪ್ರೆಸೆಂಟೇಷನ್ ನಾವು ಈ ವಾರದಲ್ಲೇ ನಾವು ಎಲ್ಲ ನಿರ್ಮಾಪಕರು ಕರೆದು ಆ ಕೇರಳ ಪ್ರೆಸೆಂಟೇಷನ್ ಕೊಡ್ತೀವಿ. ಬಟ್ ನಮಗೆ ಟೈಮ್ ಸಾಲದು. ಈಗ ನಾವು ಇರೋದಿನ್ನು 2 ತಿಂಗಳಲ್ಲಿ ಅವೆಲ್ಲ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಟೈಮ್, ಟೈಮ್. ಎಲ್ಲ ಮೆಂಬರ್ಶಿಪ್ಸು ಎಲ್ಲ ಒಪ್ಪಿ ಎಲ್ಲ ಆಯಿತು ಅಂದರೆ ನಾವು ಅದು ಮಾಡ್ಬೋದು, ಇಲ್ಲ ಮುಂದೆ ಬಂದಂಥವ್ರು ಮಾಡ್ತಾರೆ. ಸರ್ ಬೇರೆ ಇಂಡಸ್ಟ್ರಿ ಲಾಸಲ್ಲಿ ಇರ್ಬೋದು, ಆದರೆ ಕನ್ನಡ ಇಂಡಸ್ಟ್ರಿ ಅವು ಎಲ್ಲ ಇಂಡಸ್ಟ್ರಿಗೂ ಹೋಲಿಸ್ಕೊಂಡ್ರೆ ತುಂಬಾ ಲಾಸಲ್ಲಿದೆ. ಜೊತೆಗೆ ಆ ಇಂಡಸ್ಟ್ರಿಗಳಲ್ಲಿ ಬರೀ ಪಾಸಿಟಿವಿಟಿ ತುಂಬಿಕೊಂಡಿದೆ, ಆದರೆ ಕನ್ನಡ ಇಂಡಸ್ಟ್ರಿನಲ್ಲಿ ನೆಗೆಟಿವಿಟಿ ಕನ್ನಡ ಇಂಡಸ್ಟ್ರಿನ ಆಕ್ರಮಿಸ್ಕೊಂಡಿದೆ ಅಂತ ಅನಿಸುತ್ತೆ ಸರ್. ಅದಕ್ಕೆ ಒಂದು ಸೊಲ್ಯೂಷನ್ ನೀನೇ ಒಂದು ಹೇಳಿಬಿಟ್ರೆ ಭಾಳ ಚೆನ್ನಾಗಿರುತ್ತಮ್ಮ.
ಈಗ ನಾವು ಏನೇನೋ ಪ್ರಯತ್ನ ಮಾಡ್ತಾಯಿದ್ವಿ, ಒಗ್ಗಟ್ಟಿಗೆ ಬರಬೇಕು, ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಚೇಂಬರ್ ಒಂದು ಫಂಕ್ಷನ್ ಮಾಡಿದ್ರೇ ಯಾರು ಕಲಾವಿದರುಗಳು ಬರೋಲ್ಲಮ್ಮ. ನೀವೇ ನೋಡ್ತಾ ಇದ್ದೀರಾ ನಮ್ಮ 90 ಇದರಲ್ಲಿ ನಾವು ಗೋಗರಿಬೇಕು, ಯಾರೂ ಬರೋದಿಲ್ಲ. ಸೊ ಇನ್ನು ನಾವು ಒಗ್ಗಟ್ಟು ಎಲ್ಲಿಂದ ನಾವೇನು ಒಗ್ಗಟ್ಟು ಬೇಡ ಅಂತೀವಾ? ತುಂಬ ಚೆನ್ನಾಗಿತ್ತು. ನಮ್ಮ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆದರೆ ನಮ್ಮ ಪರಭಾಷೆಯ ರಾಜ್ಯಗಳೇನಿದೆ, ನಮ್ಮ ಅಕ್ಕಪಕ್ಕದ ರಾಜ್ಯಗಳು, ಅವ್ರು ಬಂದು ಮಾರ್ನಿಂಗ್ ಶೋ ಸಿನಿಮಾ ನೋಡ್ತಾ ಇದ್ರು. ಇಲ್ಲಿ ಕಂಟೆಂಟ್ಗೆ ಈ ಕಂಟೆಂಟ್ನ ರೀಮೇಕ್ ರೈಟ್ಸ್ ಪರ್ಚೇಸ್ ಮಾಡ್ತಾಯಿದ್ರು. ನಾವು ಇವಾಗ ಅವ್ರ ಕಥೆಗಳನ್ನ ತೊಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಇವತ್ತು ಕಳೆದ ಒಂದು 6 ತಿಂಗಳಲ್ಲಿ ನಿಮಗೆ ತೆಲುಗು ಚಿತ್ರರಂಗ, ತಮಿಳು ಚಿತ್ರರಂಗದಲ್ಲಿ ಯಾವುದಮ್ಮ ಸಿನಿಮಾ ರಿಲೀಸ್ ಆಗಿದೆ? ಯಾವುದು ಹಣಗಳಿಕೆಯಲ್ಲಿ ಬಂದಿದೆಯಮ್ಮ? ಬಂದಿರೋದು ಒಂದು ಕಲ್ಕಿ, ಅದು 2ನೇ ದಿನ 50% ಇರೋದು. ಅದು ಇನ್ನೊಂದು ಏನು ಗೊತ್ತಾ, ನಮ್ಮಲ್ಲಿ ಈ ಟೆಲಿಗ್ರಾಮ್ ಅನ್ನೋ ಒಂದು ಆ್ಯಪ್ ಇದೆ ಅಲ್ಲಮ್ಮ, ಅದು ಪೈರಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದ್ದಬದ್ದ ಥಿಯೇಟ್ರ್ಗಳೆಲ್ಲ ಹಾಕ್ಬಿಡ್ತಾರಮ್ಮ. ಈಗ ನಮ್ಮದೊಂದು ಲಿಮಿಟೇಷನ್ ಇತ್ತು. ಮೊದಲು JC ರೋಡಿಗೆ ಪಿಕ್ಚರ್ಗೆ ಬರ್ತಾಯಿದ್ವಿ, ಮೆಜೆಸ್ಟಿಕ್ ಬರ್ತಾಯಿದ್ವಿ ಹನುಮನ್ ನಗರದಿಂದ. ಈಗ ಆ ಸರೌಂಡಿಂಗಲ್ಲಿ ಒಂದು 20 ಸ್ಕ್ರೀನ್ ಆಗಿದೆ. 20 ಸ್ಕ್ರೀನಲ್ಲಿ ಒಂದೇ ಪಿಕ್ಚರ್ ಹಾಕಿದ್ರೆ ಯಾವ ಸ್ಕ್ರೀನ್ ಅವ್ರಿಗೆ ಕಲೆಕ್ಷನ್ ಬರುತ್ತೆ ಹೇಳಿ ನನಗೆ? ಯಾವ ಸ್ಕ್ರೀನ್ ಅವ್ರಿಗೆ ಬರುತ್ತೆ? ಅದನ್ನು ನಮ್ಮ ನಿರ್ಮಾಪಕರು ನೋಡಬೇಕು. ಲಿಮಿಟೆಡ್ ಸ್ಕ್ರೀನ್, ಒಂದು ಏರಿಯಾ ವೈಸು ಒಂದೊಂದು ಸ್ಕ್ರೀನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದು ಮಲ್ಟಿಪ್ಲೆಕ್ಸ್ಗೂ ಕೊಡ್ತಾರೆ, ಸಿಂಗಲ್ ಸ್ಕ್ರೀನ್ಗೂ ಕೊಡ್ತಾರೆ. ಅಲ್ಲೂ ಕಲೆಕ್ಷನ್ ಆಗಲ್ಲ, ಇಲ್ಲೂ ಕಲೆಕ್ಷನ್ ಆಗಲ್ಲ ಅಲ್ವಾ? ಇದು ಬದಲಾಗಬೇಕಷ್ಟೆ.